ಮಾಗಡಿ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಐತಿಹಾಸಿಕ ಪರಂಪರೆಯುಳ್ಳ ಸ್ವಾಮಿ ಗವಿ ಗಂಗಾಧರೇಶ್ವರ ಪುಣ್ಯಕ್ಷೇತ್ರವಿದು. ಈ ಪುಣ್ಯಕ್ಷೇತ್ರದಲ್ಲಿ ಕೆಂಪೇಗೌಡರ ಕಾಲದ ಗವಿ ಇತ್ತಂತೆ. ನೋಡಲು ಬಾಗಿಲು ಕೂಡ ಇದೆ. ಆದರೆ ಈ ದಿನಗಳಲ್ಲಿ ಗವಿ ಮುಚ್ಚಿ ಹೋಗಿದೆ ಎಂಬ ಮಾತುಗಳು ಕೇಳಿ ಬರುತ್ತದೆ. ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀ ಗವಿ ಗಂಗಾಧರೇಶ್ವರನ ಮೂರ್ತಿ ನೋಡಲು 2 ಕಣ್ಣು ಸಾಲದು. ಜೊತೆಯಲ್ಲಿ ವಿಘ್ನ ವಿನಾಶಕ ಗಣೇಶ, ಪಾರ್ವತಿ ದೇವಿ, ನವಗ್ರಹ ದೇವರು ಹಾಗೂ ದೇವಾಲಯ ಶಕ್ತಿದಾಯಕವಾದ ಆಂಜನೇಯ ಮೂರ್ತಿ ಕೂಡ ಇರುವುದು ಭಕ್ತಾದಿಗಳು ನೋಡಬಹುದಾಗಿದೆ. ಆದರೆ ಇಲ್ಲಿನ ವಿಶೇಷ ಏನಂದ್ರೆ, ಶಾರದಮ್ಮ ಎಂಬ ಅಜ್ಜಿ ಸರಿಸುಮಾರು 4-5 ವರ್ಷಗಳಿಂದ ಬೆಳಗ್ಗೆ 6 ಗಂಟೆಗೆ ಬಂದು ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಹೊರಾಂಗಣವನ್ನು ಗುಡಿಸಿ ತೊಳೆದು ರಂಗೋಲಿ ಹಾಕಿ ತುಸುಕಾಲ ಸ್ವಾಮಿಗೆ ಧ್ಯಾನ ಮಾಡಿ ಹೋಗುವುದು ಕಾಣಬಹುದಾಗಿದೆ. ಸ್ವಾಮಿಗಾಗಿ ದುಡಿಯುವ ಶಾರದಮ್ಮ ಅಜ್ಜಿಯನ್ನ ಗುರುತಿಸಬೇಕು ಎಂಬ ಮನೋಭಾವನೆಯಿಂದ ನಮ್ಮ ವಜ್ರನಾಯ್ ನ್ಯೂಸ್ ಚಾನೆಲ್ನಲ್ಲಿ ಈ ಒಂದು ವರದಿಯನ್ನು ಪ್ರಕಟಿಸಿದ್ದೇವೆ. ಧನ್ಯವಾದಗಳು. ಅದೊಂದಕ್ಕೆ ಕೇಳ್ಕೊತಾ ಇತ್ತು ಮಗು. ಆಗೋಯ್ತು, ನಮ್ಮದು ವಯಸ್ಸು ಮುಗೀತು, ಏನು ಮಾಡೋಕ್ಕಾಗಲ್ಲ. ಭಗವಂತ ಸೇವೆ ಮಾಡ್ಕೊಳ್ಳೋದು. ಬೆಳಗ್ಗೆ ಎದ್ದು ಒಂದ್ಸರಿ ಬಂದ್ಬಿಡ್ತೀರಾ? ಡೈಲಿ ಎಷ್ಟೊತ್ತು ಬಂದ್ಬಿಡ್ತೀರಿ? 6 ಗಂಟೆ 6:15 ಆಯ್ತು. 6:30 ಗಂಟೆ ಆಗೋತದೆ. ಏನು ಎಚ್ಚರ ಮಾಡಿ ಬುದ್ಧಿ ಕೊಟ್ಟು ಕರೆಸ್ತಾನೋ ಇಲ್ಲಿಗೆ. ನಾನು ಅನ್ನೋದೇನು ಇಲ್ಲ ಭಗವಂತನ. ಸ್ವಾಮಿ ಏನು ಬುದ್ಧಿ ಮಾಡ್ಕೊಡ್ತಾನ. ಏನು ಭಗವಂತ ಒಳ್ಳೇದು ಮಾಡಿತಾಳವ. ಈ ವಯಸ್ಸಲ್ಲಿ ಮಾಡ್ತೀವಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಪರಮಾತ್ಮನ ಧ್ಯಾನ ನಮ್ದೇನಾಯ್ತಪ್ಪ, ಏನು ಮಾಡಕ್ಕ ಬರಬೇಕು. ಬರ್ದಿದೆ ಮನಸ್ಸೇ ಒಂಥರ ಆಗೋಯ್ತದೆ ನನಗೆ. ಬಂದು ಹೋಗ್ಬೇಕಿಲ್ಲ, ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು. ಡೈಲಿ ಒಂದ್ ದಿವಸ ತಪ್ಪಂಗ್ ಬರ್ತೀರಿ? ಏನಪ್ಪ, ಡೈಲಿ ಒಂದ್ ದಿವಸ ತಪ್ಪಂಗ್ ಬಂದು ದೇವ್ರ ಕೆಲಸ ಮಾಡಿ ಹೊರಡತ್ತೀರಿ? ಬರ್ತೀನಿ. ಮುಸಾರಿದ್ರು ಬರಕ್ಕೆ ದೊಳಕಾಗ BP ಜಾಸ್ತಿ ಆದ್ರೆ ಸ್ವಲ್ಪ ತಪ್ಪಿಸ್ಕೊತಾ ಇರ್ತೀವಿ. ಈಗ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಆರೈಕೆ ಮಾಡೋರು ಯಾರು ಇಲ್ವಾ? ಅಯ್ಯೋ ದೇವ್ರು ಇಲ್ವಲ್ಲ, ಅವ್ನ್ ಕಳ್ಸವನೇ ಅವ್ನು ನೋಡ್ಕೊತಾನೆ. ಯಾರಿಗೆ ಹೇಳ್ಕೊಡಕ್ಕೆ ಏನು ಶಕ್ತಿ ಕೊಟ್ಟಿಲ್ಲ ಭಗವಂತ. ಅವನ ಶಕ್ತಿಯಲ್ಲಿ ಇರ್ಬೇಕು ನಾವು. ಅವ್ನ ಶಕ್ತಿ, ಅವ್ನ ಮುಕ್ತಿ, ಅವ್ನ ಜ್ಞಾನ. ಮನಸ್ಸಿದ್ರೆ ಮಾರ್ಗ, ಮನಸ್ಸೇ ಮಂತ್ರಾಲಯ, ಮನೇ ದೇವಾಲಯ ಅಪ್ಪನ ಅಷ್ಟೇ. ಇಲ್ಲೆಲ್ಲ ಕೆಲಸ ಮಾಡ್ತಿರಲ್ಲ, ಯಾರಾದ್ರೂ ಏನಾದ್ರು ದಾನಿಗಳನ್ನ ನೋಡ್ತಾರ ನಿಮ್ಮನ್ನ? ಏನು ಅನ್ನ ಏನು ಕೇಳಲ್ಲಪ್ಪ ಸ್ವಾಮಿ. ನೀವು ದೇವ್ರ ಕೆಲಸ ಏನು ನಾನು ಮಾಡ್ಬೇಕು, ಭಕ್ತಿಯಿಂದ ದೇವ್ರ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು, ಹೋಗ್ತೀರಿ. ನನ್ನ ಕೈಯಲ್ಲಿ ಏನು ದೇವ್ರು ಶಕ್ತಿ ಕೊಟ್ಟವ್ರು ಅದು ಮಾಡ್ಬಿಟ್ಟು. ಸರಿ, ನಾವು ಪೂಜೆ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು. ನೀವು ಬೆಳಗ್ಗೆ ಎಷ್ಟೊತ್ತು ಬರ್ತೀರ ಅಲ್ಲಿ ಕಸ ಗುಡ್ಸಕ್ಕೆ? ನಾನು 6 ಗಂಟೆಗೆ ಬರ್ತೀರಾ? ದೇವಸ್ಥಾನದ ಏನಿಲ್ಲ, ಡೈಲಿ ಎಷ್ಟು ವರ್ಷದಿಂದ ಬರ್ತೀರಿ ನೀವು ಇಲ್ಲಿಗೆ? 4-5 ವರ್ಷದಿಂದ ಬರ್ತಾ ಇದ್ದೀನಿ. 4-5 ವರ್ಷದಿಂದ ಸ್ವಾಮಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಬೆಳಗ್ಗೆ ಬಂದು ರಂಗೋಲಿ ಎಲ್ಲ ನೀವೇ ಹಾಕ್ತೀರಾ? ರಂಗೋಲಿ ಎಲ್ಲ ನೀವೇ ಬಿಡ್ತೀರ ಇಲ್ಲೆಲ್ಲ ಬಾಗ್ಲಲ್ಲಿ? ಕಸ ಎಲ್ಲ ಗುಡಿಸಿ ಭಗವಂತನ ಸೇವೆ ಮಾಡಿ ಹೋಗ್ತೀರಿ. ಒಳ್ಳೇದಾಗ್ಲವ ನಿನಗೆ. ಅವನು ಏನು ಜ್ಞಾನ ಕೊಟ್ಟವನು, ಏನು ಶಕ್ತಿ ಇಲ್ಲ ನನಗೆ. ಇದಾರು ಮಾಡುವಂತ ಬಿಟ್ಟವನೇ ಮಾಡ್ತಾ ಇದ್ದೀನಿ. ದೇವ್ರ ಕಾರ್ಯ ಮಾಡ್ಕೊಂಡು ಹೋಗ್ತೀರಿ. ಪುಣ್ಯ ಇಷ್ಟೇ ನನ್ನ ಕಷ್ಟ. ಇನ್ಯಾವುದು ದಡ ಓಡಾಡಿಕೊಂಡು ಮಾಡೋಕ್ಕೆ ಇಲ್ಲ. ಕಥೆ ಆಯಿತು. ಅವನು ಮನಸ್ಸೇ ಮಾರ್ಗ ಕೊಟ್ಟವನು. ಮನಸ್ಸಿದ್ದರೆ ಮಾರ್ಗ ನಡ್ಸ್ಕೊಂಡು ಹೋಗೋಣ. 2 ದಿವಸ ಕಾಲಕ್ಕಾಗಿಲ್ಲ ಸ್ವಾಮಿ ಅಂತ ಏನು ಮಾಡ್ತಾರೆ. ಇಲ್ಲಿ ಭಗವಂತನ ದಾರಿ ಹೊಂದಿರಿ.
ಶರಣಲ್ಲಿ ಶಿವ ಅಂತ ಕರ್ಕೊಂಡ್ರೆ ಸರ್. ಸರಿ ಭಗವಂತನ ಪುಣ್ಯದ ಕೆಲಸ ಮಾಡ್ತೀವಿ, ಒಳ್ಳೇದಾಯ್ತು ತಾಳವ. ಅಷ್ಟೇ ತಾನೇ ಅಪ್ಪ. ತಮ್ಮ ಹೆಸರೇನವ? ಶಾರದಮ್ಮ. ಶಾರದಮ್ಮ. ಎಲ್ಲಿರೋದು ವಾಸ? ಎಲ್ಲಿರೋದು ವಾಸ? ಅಯ್ಯಪ್ಪ ಮನೆಯಿಂದ ಎದುರು ಕಾಣ್ತದ ನೋಡಿ. ಹಾ, ಇಲ್ಲೇ ಇರೋದಾ? ಗಿಣಿ ಹಚ್ಕೊಂಡು. ಸರಿ ಸರಿ ನಾವು ಆಯ್ತು.